ಈಗಾಗಲೇ ಅನೌನ್ಸ್ ಆದಂಗೆ 5 ಕಡೆ ಅಸೆಂಬ್ಲಿ ಎಲೆಕ್ಷನ್ ಇದೆ. ಮೇ 4, 2026 ರಿಸಲ್ಟ್ ಬಂದಿದೆ. ರಿಸಲ್ಟ್ ನೋಡ್ತಾ ಹೋಗೋಣ. ಹಾಗೆ ಈ 5 ಅಸೆಂಬ್ಲಿ ಎಲೆಕ್ಷನ್ ನಡೆದಿರ್ತಕ್ಕಂತಹ ಸ್ಟೇಟ್ ಹಾಗೂ ಯೂನಿಯನ್ ಟೆರಿಟರಿ ಯಾವುದು ನೋಡೋಣ. ಒಂದು ಯೂನಿಯನ್ ಟೆರಿಟರಿ ಇದೆ, ಅದು ಪುದುಚೇರಿ. ಓಕೆನಾ? ಇದು ಪುದುಚೇರಿ ಯೂನಿಯನ್ ಟೆರಿಟರಿ 4 ಸ್ಟೇಟ್ಸ್. ಇದು 4 ಸ್ಟೇಟ್ಸ್ ಯಾವುವು ಅಂತಂದ್ರೆ ಒಂದು ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ. ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಇವು 3 ಸಮುದ್ರದ ಗಡಿಯನ್ನು ಹೊಂದಿರತಕ್ಕಂಥ ಕೋಸ್ಟಲ್ ಏರಿಯಾಗಳು ಆಗಿದೆ. ಅಸ್ಸಾಂ ಇದೊಂದು ನಾರ್ತ್ ಈಸ್ಟ್ ಸ್ಟೇಟ್ ಆಗಿದೆ. ಹಾಗೂ 7 ಸಹೋದರಿ ರಾಜ್ಯಗಳಲ್ಲಿ ಅಸ್ಸಾಂ ಕೂಡ ಒಂದಾಗಿದೆ. ಅಸ್ಸಾಂ ಇಂಟ್ರೆಸ್ಟಿಂಗ್ ಮಾತು ಏನು ಅನ್ನೋದನ್ನ ಮುಂದೆ ನೋಡೋಣ. ಯಾಕಂದ್ರೆ ಇಲ್ಲಿ ಮಾಮ ಅನ್ನೋರು ಪ್ರಖ್ಯಾತಿ ಹೊಂದಿರತಕ್ಕಂಥವ್ರು ಸಿಎಂ ಆಗಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಅವರಿದ್ರು. ಅವ್ರಿಗೆ ಗೊತ್ತಿದೆ, ದಯವಿಟ್ಟು ಕಮೆಂಟ್ ಮಾಡಿ. ಅವ್ರನ್ನ ಮಾಮ ಅಂತ ಹೇಳಿ ಕರೀತಾರೆ. ಜನ ಅವ್ರನ್ನ ಪ್ರೀತಿಯಿಂದ ಮಾಮ ಅಂತ ಹೇಳಿ ಕರೀತಾರೆ. ಓಕೆನಾ? ಈ ಎಲೆಕ್ಷನ್ ರಿಸಲ್ಟ್ಸ್ ಮತ್ತು ಏನೇನಂತ ನೋಡೋಣ. ಇವುಗಳ ಸ್ಥಾನಗಳನ್ನ ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿ ಕೇಳಿ ಇದು ಯಾವ ರಾಜ್ಯ ಕೇಳಬಹುದು. ಇಲ್ಲೊಂದು ಪಾಯಿಂಟ್ ಮಾಡಿ ಕೊಟ್ಟು ಇಲ್ಲಿ ಬರ್ತಕ್ಕಂಥ ರಾಜ್ಯ ಯಾವ್ದು ಕೇಳಬಹುದು. ನಾವು ಅನೌನ್ಸ್ ಮಾಡಿರ್ಬೋದು, ಗೊತ್ತಿರಬೇಕು. ಕೇರಳ ಅಂತ ಹೇಳಿ ಇಲ್ಲಿ ಯಾವ್ದು ಕೇಳಿದ್ರೆ ತಮಿಳುನಾಡು, ಇಲ್ಲಿ ಯಾವ್ದು ಅಂದ್ರೆ ಪುದುಚೇರಿ, ಇಲ್ಲಿ ಯಾವ್ದು ಅಂದ್ರೆ ವೆಸ್ಟ್ ಬೆಂಗಾಲ್ ಹಿಂಗೆ ಹೋಗಿ ಇದು 3 ದೇಶಗಳನ್ನು ಸುತ್ತಕೊಂಡಿದೆ. ಅಂದ್ರೆ ಇಲ್ಲಿ ಬಾಂಗ್ಲಾದೇಶಕ್ಕೂ, ಈ ಕಡೆ ಭಾರತಕ್ಕೂ, ಈ ಕಡೆ ಸಮುದ್ರಕ್ಕೂ ಹಾಗೂ ಇಲ್ಲಿ ನೇಪಾಳಗೂ ತನ್ನ ಗಡಿಯನ್ನು ಹಂಚ್ಕೊಂಡಿದೆ. 4 ಸ್ಟೇಟ್ಸ್ ಅಲ್ಲಿ ಮೊದಲು ನಾವು ತಮಿಳುನಾಡು ಎಲೆಕ್ಷನ್ ನೋಡೋಣ. ಇಲ್ಲಿ ಒಟ್ಟು ಟೋಟಲ್ ಸೀಟ್ಸ್ ಎಷ್ಟು? 243 ಟೋಟಲ್ ಸೀಟ್ಸ್. ಮ್ಯಾಜಿಕ್ ನಂಬರ್ 118 ಯಾವ ಪಕ್ಷ ಗೆಲ್ಲುತ್ತಲೋ ಅಲ್ಲಿ ಸಿಎಂ ಆಗಿ ತನ್ನ ಸರ್ಕಾರವನ್ನು ಸ್ಥಾಪನೆ ಮಾಡಲು ಅವಕಾಶ ಇರುತ್ತೆ. ಈ ಎಲೆಕ್ಷನ್ಗಿಂತ ಮುಂಚೆ ದ್ರಾವಿಡ ಮುನ್ನೇತ್ರ ಕಜಗಂ ಅನ್ನೋದು ಒಂದು ಸ್ಟೇಟ್ ಪಾರ್ಟಿ. ಇದರಲ್ಲಿ ಎಂ ಕೆ ಸ್ಟಾಲಿನ್ ಇವರು ಮೊದಲು ಸಿಎಂ ಆಗಿದ್ರು. ಆದ್ರೆ ಈ 2026 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೇವಲ 74 ವೋಟ್ಗಳ ಅಂತ ಸ್ಥಾನಗಳನ್ನು ಗೆಲ್ಲುವ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇಲ್ಲಿ ಹೊಸ ಪಾರ್ಟಿ ಆಗಿರತಕ್ಕಂಥ ಕೇವಲ 2 ವರ್ಷದಲ್ಲಿ ಒಬ್ಬರು ಸಿಎಂ ಆಗಿ ಮುನ್ನಡೆಸಕ್ಕೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಜೋಸೆಫ್ ವಿಜಯ್ ಅವರಿಗೆ. ಒಬ್ಬ ನಟ, ಒಬ್ಬ ಕಲಾಕಾರ. ಅವರು 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ತಮಿಳುನಾಡಲ್ಲಿ. ಆದ್ರೆ ಇವರಿಗೆ ಒಂದು ದಿಕ್ಕತ್ತಿದೆ. 118 ಮ್ಯಾಜಿಕ್ ನಂಬರ್ ಇಲ್ಲಿ ಅವ್ರು ಗೆದ್ದಿರ್ತಕ್ಕಂಥ ಸ್ಥಾನಗಳೆಷ್ಟು? 108. ಇನ್ನು 10 ಸ್ಥಾನಗಳು ಅವರಿಗೆ ಬೇಕು. ಈ 10 ಸ್ಥಾನಗಳಲ್ಲಿ 5 ಸ್ಥಾನ ಕಾಂಗ್ರೆಸ್ ತಮಿಳುನಾಡಲ್ಲಿ 5 ಸೀಟ್ಗಳನ್ನು ಗೆದ್ದಿದೆ. ಇದು ಟಿವಿಕೆ ಜೊತೆ ತಮಿಳಿಗ ವಿಟ್ರಿ ಕಜಗಂ ಅದರ ಜೊತೆ ಮಾರ್ಚ್ ಹಾಕ್ಲಿಕ್ಕೆ ರೆಡಿ ಆಗಿದೆ. ಕಾಂಗ್ರೆಸ್ ಇದೆಯಲ್ಲ, ಯಾರು ಗೆಲ್ತಾರೋ ಅವ್ರ ಹಿಂದೆ ಹೋಗೋದು. 108 + 5 ಅಂದ್ರೆ 113 ಆಯ್ತು. 113 ಆದ್ರೂ ಕೂಡ ಇಲ್ಲಿ ಮ್ಯಾಜಿಕ್ ನಂಬರ್ ಇರೋದೆಷ್ಟು? 118. ಈ 118 ಮ್ಯಾಜಿಕ್ ನಂಬರ್ ಆದ ನಂತರನೇ ನಟ ವಿಜಯ್ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾರು ಮತ್ತೆ ಪಾರ್ಟಿ ಜೊತೆ ಜಾಯಿನ್ ಆಗ್ತಾರೆ, ಯಾವ ಸ್ವತಂತ್ರ ಪಾರ್ಟಿ ಬಂದು ಇವ್ರಿಗೆ ಜಾಯಿನ್ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯಕ್ಕೆ ಇವರು ಸಿಎಂ ಆಗುವಂತ ದಿನಗಳು ಇನ್ನ ಮುಂದೆ ನೋಡಬಹುದು. ಬಟ್ ಈ ಸದ್ಯಕ್ಕೆ ಮುಂದೂಡಲಾಗಿದೆ ಅಷ್ಟೇ. 2ನೇ ಸ್ಟೇಟ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಈ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಟೋಟಲ್ ಸೀಟ್ಸ್ ಎಷ್ಟಿತ್ತು ಅಂದ್ರೆ 294 ಟೋಟಲ್ ಸೀಟ್ಗಳಲ್ಲಿ 148 ಮ್ಯಾಜಿಕ್ ನಂಬರ್ ಇತ್ತು. ಓಕೆನಾ? ಬಿಜೆಪಿ 200 ಸೀಟ್ಗಳ ಗೆಲ್ಲುವ ಮೂಲಕ ತನ್ನ ಐತಿಹಾಸಿಕ ಗೆಲುವನ್ನ ಮಾಡ್ಕೊಂಡಿದೆ. ಇದಕ್ಕೂ ಮುಂಚೆ ತೃಣಮೂಲ ಕಾಂಗ್ರೆಸ್ನಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು, ದೀದಿ ಅಂತಾನೆ ಪ್ರಸಿದ್ಧ ಆದವರು. ಈ ದೀದಿ ಅವರು ಮುಖ್ಯಮಂತ್ರಿ ಆಗಿದ್ದು. ಸತತ 15 ವರ್ಷಗಳ ಕಾಲ ಮುಖ್ಯಮಂತ್ರಿಗೆ ಆಳ್ವಿಕೆ ಮಾಡಿದ್ದು. 87 ಸೀಟ್ಗಳ ಗೆಲ್ಲುವ ಮೂಲಕ ತಮ್ಮ ಒಂದು ಸಿಎಂ ಖಾತೆಯನ್ನು ಕಳ್ಕೊಂಡಿದ್ದಾರೆ. ಇಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವುದು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಅದು ಸ್ಪಷ್ಟ ಬಹುಮತದ ಮೂಲಕ. ನೆಕ್ಸ್ಟ್ ಸ್ಟೇಟ್ ಯಾವುದು? ಕೇರಳ. ಇದು ಕೇರಳ ಬಂದಿದೆ. ಆಕ್ಚುಲಿ ಕೇರಳ ಅಂತೇಳಿ ತನ್ನ ಹೆಸರನ್ನ ಕೇರಳ ಬದಲಾಯಿಸಿಕೊಂಡಿದೆ. ಈ ಕೇರಳದಲ್ಲಿ ಒಟ್ಟು ಸೀಟ್ಗಳೆಷ್ಟು? 140. ಇದರಲ್ಲಿ ಮ್ಯಾಜಿಕ್ ನಂಬರ್ 71. ಈ 71 ಗೆಲ್ಲುವ ಮೂಲಕ ಮುಖ್ಯಮಂತ್ರಿ ಆಗಬಹುದಾಗಿತ್ತು. ಅಲ್ಲಿ ಕಾಂಗ್ರೆಸ್ ತನ್ನ ಮುಖ್ಯಮಂತ್ರಿಯನ್ನ ಪದವಿಯನ್ನ ಪಡ್ಕೊಂಡಿದೆ. ಅದು ಕಾಂಗ್ರೆಸ್ ಪೊಲಿಟಿಕಲ್ ಅಲೈನ್ಸ್ ಇನ್ ಕೇರಳ. ಇದು ಒಂದು ಪಾರ್ಟಿ ಆಗಿರ್ತಕ್ಕಂಥದ್ದು ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್. ಇದು ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್. ಇವರು ಪಿಣರಾಯಿ ವಿಜಯನ್ ಮೊದಲು ಇವರು ಮುಖ್ಯಮಂತ್ರಿ ಆಗಿದ್ರು. ಇವಾಗ ಕಾಂಗ್ರೆಸ್ನ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಜೊತೆ ಮರ್ಜ್ ಆಗಿರ್ತಕ್ಕಂಥದ್ದು UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅನ್ನೋ ಒಂದು ಕಾಂಗ್ರೆಸ್ ಅಲೈನ್ಸ್ ಮಾಡ್ಕೊಂಡಿರೋ ಒಂದು ಪಾರ್ಟಿ ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಲಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇಲ್ಲಿ NDA ಬಿಜೆಪಿಯ ಒಂದು ಪಾರ್ಟಿ ಕೇವಲ 3 ಸ್ಥಾನಗಳನ್ನು ಗೆದ್ದಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಇದರ ಬಿಜೆಪಿ ಚಿತ್ತ ಕೇರಳ ಕಡೆ ಬಿಡಬಹುದು. ಬಿಕಾಸ್ ಈಗ ಸದ್ಯಕ್ಕೆ ಅವರ ಒಂದು ಮೇನ್ ಟಾರ್ಗೆಟ್ ವೆಸ್ಟ್ ಬೆಂಗಾಲ್ ಆಗಿತ್ತು. ಇದು ಬಿಜೆಪಿ. ಬಿಕಾಸ್ ಅಲ್ಲಿ ನಡೀತಕ್ಕಂತಹ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಅವೆಲ್ಲವೂ ಹೈಲೈಟ್ ಆಗಿದ್ದು. ದೀದಿ ಬಹಳ ಹಾರಾಡಿದ್ರು. ಅದಕ್ಕೆ ಅವರನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ ಅಂತೇಳಿ ಬಿಜೆಪಿ ಅಲ್ಲಿ ಜಾಸ್ತಿ ಇದು ಮಾಡಿತ್ತು. ಮುಂದಿನ ದಿನಗಳಲ್ಲಿ ಕೂಡ ಕೇರಳ ಬಿಜೆಪಿಯ ಕಡೆ ಹೋಗ್ಬೋದು. ನೋಡೋಣ ಮುಂದಿನ ದಿನಗಳು. ಅಸ್ಸಾಂ ಮೊದಲೇ ಸೂಚಿಸಂಗೆ ಇಲ್ಲಿ ಬಿಜೆಪಿನೇ ಗೆದ್ದಿದ್ದು. ಹಿಮಂತ್ ಬಿಶ್ವ ಶರ್ಮಾ ಅಂತಾನೆ ಪ್ರಸಿದ್ಧಿ, ಮಾಮ ಅಂತಾನೆ ಪ್ರಸಿದ್ಧಿ ಆದವರು. ಏನಂತೇಳಿ? ಮಾಮ ಅಂತ ಹೇಳಿ ಪ್ರಸಿದ್ಧಿ ಆದವರು. ಅಲ್ಲಿಯ ಜನರು ಅಚ್ಚುಮೆಚ್ಚು. ಹಾಗಾಗಿ ಅಲ್ಲಿ ಅಸ್ಸಾಂನಲ್ಲಿರ್ತಕ್ಕಂಥ ಟೋಟಲ್ ಸೀಟ್ಗಳೆಷ್ಟು? 126. ಮ್ಯಾಜಿಕ್ ನಂಬರ್ 63 ಇದ್ರು ಕೂಡ 101 ಸೀಟ್ ಗೆಲ್ಲುವ ಮೂಲಕ ತಮ್ಮ ವಿಜಯ ಪತಾಕೆಯನ್ನ ಸೆಕೆಂಡ್ ಬಾರಿ ಹಾರಿಸಿದ್ದಾರೆ. ಯಾರು? ಹಿಮಂತ್ ಬಿಶ್ವ ಶರ್ಮಾ ಅವರು. ಮಾಮ ಅಂತ ಹೇಳಿ ಪ್ರಸಿದ್ಧಿ ಪಡೆದವರು. ಎಲ್ಲಿ? ಅಸ್ಸಾಂನಲ್ಲಿ. ಅಸ್ಸಾಂ ಜನರಿಗೆ ತುಂಬಾ ಮಾಡಿದ್ದಾರೆ. ನಾರ್ಮಲ್ ಪೀಪಲ್ಸ್ ಹೆಂಗಿರ್ತಾರಲ್ಲ ಹಂಗಿರ್ತಾರೆ. ಇಲ್ಲಿ ನಮ್ಮ ಸ್ಟೇಟ್ ನಂಗ ಒಬ್ಬ ನಾರ್ಮಲ್ ಮನುಷ್ಯ ಒಂದು MLA ಅಂದ್ರೆ ಆಯ್ತು, ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ಎಲ್ಲ ತಗೋಬೇಕು. ಹಂಗಿಲ್ಲ. ಇಲ್ಲಿ ಅಸ್ಸಾಮಲ್ಲಿ ಹಿಮಂತ್ ಬಿಶ್ವ ಶರ್ಮಾ ಅವ್ರನ್ನ ಖುದ್ದು ಜನ ಹೋದ್ರೆ ಇವ್ರಿಗೆ ಕೇಳ್ತಾರೆ. ಇವ್ರು ಒಂದ್ ವೇಳೆ ಹೆಲ್ಪ್ ಕೇಳಿಲ್ಲ ಅಂದ್ರೆ ಅವ್ರು ಫೈಂಡ್ ಔಟ್ ಮಾಡಿ ಈ ಹೆಲ್ಪ್ ನ ಮಾಡ್ಕೊಡ್ತಾರೆ. ಏನ್ ಅವ್ರಿಗೆ ನೀಡ್ ಇರ್ತದೆ ಆ ಹೆಲ್ಪ್. ಫೋಟೋಗೋಸ್ಕರ ಯಾರು ಧಕ್ಕ ಮುಖ್ಯ ಮಾಡಂಗಿಲ್ಲ. ಅಲ್ಲಿ ಆರಾಮ್ ಅವರೇ ಗಾಡಿಯಿಂದ ಕೆಳಗೆ ಇಳಿದು ಬಂದು ಫೋಟೋ ಮಾಮ ಫೋಟೋ ಅಂತಂದ್ರೆ ಅವ್ರು ಇಳಿದು ಬಂದು ಫೋಟೋ ಕೊಡ್ತಾರೆ. ನಾರ್ಮಲ್ ಪೀಪಲ್ಸ್ ಇರ್ತಾರೆ. ನಾರ್ಮಲ್ ಜನ ಹೆಂಗಿರ್ತಾರಲ್ಲ ಹಂಗಿರ್ತಾರೆ. 5 ಸ್ಟೇಟ್ಸ್, 1 ಯೂನಿಯನ್ ಟೆರಿಟರಿಯಲ್ಲಿ ಎಲೆಕ್ಷನ್ ಇತ್ತು. ಅಸೆಂಬ್ಲಿ ಎಲೆಕ್ಷನ್ ತಮಿಳುನಾಡಲ್ಲಿ ಪೂರ್ಣ ಬಹುಮತ ದೊರೆತಿಲ್ಲ ಇನ್ನು. ಆ ದೊರೆಯೋದಕ್ಕೋಸ್ಕರ ನಟ ವಿಜಯ್ ಕಾಯ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಬಹುದು ಯಾರು ಅವರೇ ಸಿಎಂ ಆಗ್ತಾರೆ. ಬಟ್ ಯಾರ ಜೊತೆ ಮರ್ಜ್ ಆಗ್ತಾರೆ ನೋಡೋಣ. ತಮಿಳುನಾಡು ಹಾಗೂ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ತನ್ನ ಬಹುಮತನ ಸಾಧಿಸಿಕೊಂಡಿದೆ. ಹಾಗೂ ಕೇರಳದಲ್ಲಿ ಕಾಂಗ್ರೆಸ್ ಹಾಗೂ ಅಸ್ಸಾಂನಲ್ಲಿ ಹಿಮಂತ್ ಬಿಶ್ವ ಶರ್ಮಾ ಬಿಜೆಪಿಯಿಂದ, ಪುದುಚೇರಿಯಲ್ಲಿ ಬಿಜೆಪಿ ತನ್ನ ಸ್ಥಾನಗಳನ್ನು ಗೆದ್ದುಕೊಂಡಿದೆ.
ಈ 5 ಸ್ಟೇಟ್ ನ ಗವರ್ನರ್ಸ್ ಗಳನ್ನ ನೋಡೋಣ. ಈ ಎಕ್ಸಾಮ್ ದೃಷ್ಟಿಯಲ್ಲಿ ಸ್ಟೇಟ್ ಸಿಎಂ ಜೊತೆಗೆ ಗವರ್ನರ್ಸ್ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಅವರೆಲ್ಲ ಪ್ರಮಾಣ ವಚನ ಮಾಡಿಸೋದು ಸಿಎಂ ಗಳಿಗೆ, ಹಾಗೂ ಅವ್ರ ಬಗ್ಗೆ ಕೇಳುವಂತ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ನೋಡೋಣ ಇರ್ತಕ್ಕಂಥ 5 ಪ್ರದೇಶಗಳ ಗವರ್ನರ್ಸ್ ಅನ್ನ ನೋಡೋಣ. ಯಾರನ್ನ ಗವರ್ನರ್ಸ್ ಅನ್ನ ಒಂದೇದು ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಲ್ಲಿ ಪೂರ್ಣ ಬಹುಮತ ಜೊತೆಗೆ ಬಿಜೆಪಿ ಗೆದ್ಕೊಂಡಿದೆ. ಯಾವುದು ಬಿಜೆಪಿ. ಬಟ್ ದೊಡ್ಡ ಪಾರ್ಟಿ ಆಗಿರ್ತಕ್ಕಂಥ ಬಿಜೆಪಿ ತನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಹೋಗ್ತಾರ ಅನ್ನೋದನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಿಜೆಪಿ ಗೆದ್ಕೊಂಡಿದೆ, ಬಟ್ ಪ್ರಮಾಣ ವಚನ ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಇನ್ನು ಅನೌನ್ಸ್ ಮಾಡಿಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಗವರ್ನರ್ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಸಿ.ವಿ. ಆನಂದ್ ಬೋಸ್. ಯಾರು? ಸಿ.ವಿ. ಆನಂದ್ ಬೋಸ್. ಆನಂದ್ ಬೋಸ್. ಸಿ.ವಿ. ಆನಂದ್ ಬೋಸ್ ನೆನ್ಪಿಟ್ಕೊಳ್ಳಿ. ವೆಸ್ಟ್ ಬೆಂಗಾಲ್ ಗವರ್ನರ್ ಯಾರು? ಸಿ.ವಿ. ಆನಂದ್ ಬೋಸ್. ಇನ್ನು ನೆಕ್ಸ್ಟ್ ತಮಿಳುನಾಡು. ತಮಿಳುನಾಡಲ್ಲಿ ಮ್ಯಾಜಿಕ್ ನಂಬರ್ 118 ಇದೆ. ಬಟ್ ವಿಜಯ್ ಅವರು 108 ಸ್ಥಾನಗಳನ್ನು ಗೆದ್ದಿದ್ದಾರೆ. ಕಾಂಗ್ರೆಸ್ನ 5 113 ಆಗಿದೆ. ಇನ್ನು 5 ಸೀಟ್ನೊಂದಿಗೆ ನಟ ವಿಜಯ್ ಯಾರೊಂದಿಗೆ ಮರ್ಜಾಗಿ ತಮ್ಮ ಒಂದು ಮುಖ್ಯಮಂತ್ರಿಯನ್ನ ಸ್ಥಾನವನ್ನ ಅಲಂಕರಿಸುತ್ತಾರೆ ಅನ್ನೋದನ್ನ ನೋಡಬಹುದು. ನೋಡೋಣ. ತಮಿಳುನಾಡಲ್ಲಿ ಪ್ರಸ್ತುತವಾಗಿ ಆರ್.ಎನ್. ರವಿ. ತಮಿಳುನಾಡಿನ ಗವರ್ನರ್ ಯಾರು? ಆರ್.ಎನ್. ರವಿ. ರವಿ ಅವರು ಗವರ್ನರ್ ಆಗಿದ್ದಾರೆ. ಯಾರು? ತಮಿಳುನಾಡಿನ ಗವರ್ನರ್ ಯಾರು? ಆರ್.ಎನ್. ರವಿ ಅವರು ಗವರ್ನರ್ ಆಗಿದ್ದಾರೆ. ಇನ್ನು ಅಸ್ಸಾಂ. ಅಸ್ಸಾಂಲ್ಲಿ ಬಿಜೆಪಿ ತನ್ನ ಪೂರ್ಣ ಬಹುಮತದೊಂದಿಗೆ ಗೆದ್ಕೊಂಡಿದೆ. ಇಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿ ಯಾವುದೇ ಇರ್ತಕ್ಕಂಥ ದಿಕ್ಕತ್ತು ಬರಲ್ಲ. ರಾಜೀನಾಮೆ ಆಗಿರ್ಬೋದು, ಯಾವುದೇ ದಿಕ್ಕತ್ತು ಬರಲ್ಲ. ಬಿಕಾಸ್ ಅಸ್ಸಾಂನ ಎಲೆಕ್ಷನ್ ನಡೆಯಕ್ಕಿಂತ ಮುಂಚೆ ಇವರೇ ಮುಖ್ಯಮಂತ್ರಿ ಆಗಿದ್ರು. ಹಿಮಂತ ಬಿಸ್ವಾ ಶರ್ಮಾನೇ ಮುಖ್ಯಮಂತ್ರಿ ಆಗಿದ್ರು. ಸೊ ಅವರು ಪ್ರಸ್ತುತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೆಕ್ಸ್ಟ್ ಪದಗ್ರಹಣವನ್ನ ಮಾಡಿದ್ದಾರೆ. ಇಲ್ಲಿ ಅಸ್ಸಾಂನ ಗವರ್ನರ್ ಯಾರು ಅಂತಂದ್ರೆ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಯಾರು? ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಯಾಕೋ ಇದು ಪೆನ್ ನಮ್ಮ ಅಣ್ಣ ಗಿಫ್ಟ್ ಮಾಡಿರೋದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಬರೆಯೋ ಪೆನ್ ಇದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಕೇರಳ. ಈ ಕೇರಳದಲ್ಲಿ ಪಿಣರಾಯಿ ವಿಜಯನ್ ಅವರು ಮೊದಲು ಮುಖ್ಯಮಂತ್ರಿ ಆಗಿದ್ರು. ಅವರು ಸಿಪಿಐ ಪಾರ್ಟಿ ಮುಖ್ಯಸ್ಥರು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಅವ್ರದ್ದು ಅಲ್ಲಿಯ ಮುಖ್ಯಸ್ಥರಾಗಿದ್ದು ಅವರೇ ಮುಖ್ಯಮಂತ್ರಿ ಆಗಿದ್ರು. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಲ್ಲಿಗಿರ್ತಕ್ಕಂಥದ್ದು ಕಾಂಗ್ರೆಸ್ ಇನ್ನು ತನ್ನ ಮುಖ್ಯಮಂತ್ರಿಯ ಪದವಿಯ ಗ್ರಹಣವನ್ನು ಯಾರು ಮಾಡ್ತಾರೆ ಅನ್ನೋದನ್ನ ಇನ್ನೂ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಅಲ್ಲಿಯ ಗವರ್ನರ್ ಯಾರು ಅಂತಂದ್ರೆ ಆರಿಫ್ ಮೊಹಮ್ಮದ್ ಖಾನ್. ಯಾರು? ಆರಿಫ್ ಮೊಹಮ್ಮದ್ ಖಾನ್ ಅವರು ಕೇರಳಂನ ಗವರ್ನರ್ ಆಗಿದ್ದಾರೆ. ಯಾರು? ಆರಿಫ್ ಮೊಹಮ್ಮದ್ ಖಾನ್ ಅವರು ಅಲ್ಲಿಯ ಗವರ್ನರ್ ಆಗಿದ್ದಾರೆ. ಯಾರು? ಕೇರಳಂನ ಗವರ್ನರ್ ಯಾರು? ಆರಿಫ್ ಮೊಹಮ್ಮದ್ ಖಾನ್. ಇನ್ನು ಪುದುಚೇರಿ. ಯಾಚೇರಿ? ಪುದುಚೇರಿ ಒಂದು ಸ್ಟೇಟ್ ಅಲ್ಲ, ಯೂನಿಯನ್ ಟೆರಿಟರಿಯಲ್ಲಿ ಗವರ್ನರ್ ಇಲ್ಲ. ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂದ್ರೆ ಕೆ ಕೈಲಾಶನಾಥನ್. ಯಾರು? ಕೆ ಕೈಲಾಶನಾಥನ್ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಯಾರು? ಕೆ ಕೈಲಾಶನಾಥನ್. ಪುದುಚೇರಿಯ ಯೂನಿಯನ್ ಟೆರಿಟರಿಯ ಲೆಫ್ಟಿನೆಂಟ್ ಗವರ್ನರ್ ಯಾರು? ಕೆ ಕೈಲಾಶನಾಥನ್. ವೆಸ್ಟ್ ಬೆಂಗಾಲ್ನ ಗವರ್ನರ್ ಯಾರು? ಸಿ.ವಿ. ಆನಂದ್ ಬೋಸ್. ತಮಿಳುನಾಡಿನ ಗವರ್ನರ್ ಆರ್.ಎನ್. ರವಿ. ಅಸ್ಸಾಂನ ಗವರ್ನರ್ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಕೇರಳಂನ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಹಾಗೂ ಪುದುಚೇರಿ ನೋಡಿದ್ವಿ ಈಗ ನಾವು ಕೆ ಕೈಲಾಶನಾಥನ್ ಅಂತ ಹೇಳಿ. ಇದನ್ನ ನೆನ್ಪಿಟ್ಕೊಳ್ಳೋಕೆ ಒಂದು ಒಳ್ಳೆ ಉಪಾಯ ಏನು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಟ್ಯಾಗೋರ್ ಬೋಸ್ ಅಂತ ನೆನ್ಪಿಟ್ಕೊಳ್ಳಿ. ಟ್ಯಾಗೋರ್ ಅವರು ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದವರು, ಬೋಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆನಾ? ತಮಿಳುನಾಡಲ್ಲಿ ವಿಜಯ್ ರವಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ತಮಿಳುನಾಡು ಮುಖ್ಯಮಂತ್ರಿ ಈಗ ನೆಕ್ಸ್ಟ್ ವಿಜಯ್ ಅವರಾಗಲಿದ್ದಾರೆ. ಅಲ್ಲಿಯ ಗವರ್ನರ್ ಯಾರು? ರವಿ. ಆರ್.ಎನ್. ರವಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಅಸ್ಸಾಂನಲ್ಲಿ ಆಚಾರ್ಯ ಅಂತ ನೆನ್ಪಿಟ್ಕೊಳ್ಳಿ. ಆಚಾರ್ಯ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಸ್ಸಾಂನ ಗವರ್ನರ್ ಇದ್ದಾರೆ. ಆಚಾರ್ಯ ಅಂತ ಅಸ್ಸಾಂ ಆಚಾರ್ಯ. ಈ ತರ ನೆನ್ಪಿಟ್ಕೊಳ್ಳಿ. ಕೇರಳಂ ಆರಿಫ್ ಮೊಹಮ್ಮದ್ ಖಾನ್ ಅಂತ ನೆನ್ಪಿಟ್ಕೊಳ್ಳಿ. ಹೆಂಗಿದ್ರು ಇವಾಗ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ. ಅಲ್ಲಿ ಇದು ಯಾರು? ಆರಿಫ್ ಮೊಹಮ್ಮದ್ ಖಾನ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಕೇರಳಂ ಆರಿಫ್ ಮೊಹಮ್ಮದ್ ಖಾನ್. ಓಕೆನಾ? ಹಾಗೆ ಇಲ್ಲಿ ಪುದುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾರು ಅಂತಂದ್ರೆ ಇದನ್ನ ಸಪರೇಟ್ ಆಗಿ ನೆನ್ಪಿಟ್ಕೊಳ್ಳಿ. ಕೆ ಕೈಲಾಶನಾಥನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಪುದುಚೇರಿ ಯಾರು? ಪುದುಚೇರಿಯಲ್ಲಿ ಕೆ ಕೈಲಾಶನಾಥನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಆಕ್ಚುಲಿ ಐ ಆಮ್ ಬಿಗಿನರ್ ಇನ್ ದಿಸ್ ಟೀಚಿಂಗ್ ಫೀಲ್ಡ್. ಪ್ಲೀಸ್ ಸಪೋರ್ಟ್ ಮೀ. ಅಂಡ್ ಹೋಗ್ತಾ ನನ್ನ ಟಾಪಿಕ್ಸ್ ಗಳನ್ನ ಇನ್ನೂ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಬಿಗಿನರ್ಸ್ಗೆ ನೀವು ಇವಾಗ ಕಲಿದೇನೆ ABCD ಕಲಿದೇನೆ ನೀವು ಓದಕ್ಕೆ ಬರೆಯಕ್ಕೆ ಬರದೇ ಇರಬಹುದು, ಬರಲ್ಲ. ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ಶಾರ್ಟ್ ವಿಡಿಯೋಸ್ ಮಾಡಿ ಹಾಕ್ತೀನಿ. ನೀವು ಬ್ರೇಕ್ ಅಲ್ಲಿ ಇದ್ದಾಗೆಲ್ಲ ನೋಡ್ಕೋಬಹುದು. ಆ ತರ ವಿಡಿಯೋಸ್ ಇರುತ್ತೆ. ಎಜುಕೇಶನ್ ಪರ್ಪಸ್ ಮಾಡ್ತೀನಿ, ಬಟ್ ನಿಮ್ ಮೋಟಿವೇಟ್ ಇರಲಿ ಅಂತ ಕೆಲವೊಂದು ಶಾರ್ಟ್ಸ್ ಕೂಡ ಹಾಕ್ತೀನಿ. ಎಲ್ಲರೂ ನೋಡಿ ಕ್ಲಾಸಸ್ನ ಸಪೋರ್ಟ್ ಮಾಡಿ ಅಂಡ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಕಮೆಂಟ್ ಬಂದಿಲ್ಲ ನಂಗೆ ಸರಿಯಾಗಿ. ನನ್ನ ಫ್ರೆಂಡ್ಸ್ ಬಿಟ್ಟರೆ ಒಂದಿಬ್ಬರು ಬಿಟ್ಟರೆ ಯಾರು ಕಮೆಂಟ್ ಮಾಡಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ಕೆಲವರು ನನ್ನ ಫ್ರೆಂಡ್ಸ್ ಕಮೆಂಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದಾಗ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಹೇಳಿದೆ. ಕಾರ್ಬನ್ ಲೈನ್ ಮತ್ತು ಸ್ಪೇಸ್ ಬಗ್ಗೆ ಬೇಕಾದರೂ ಬೇಕನ್ಸಿದ್ರೆ ಕಮೆಂಟ್ ಮಾಡಿ. ಆದ್ರೆ ಯಾರಿಗೂ ಬೇಕಾಗಿಲ್ಲ ಅಂದ್ರೆ ಎಲ್ಲರೂ ತಿಳ್ಕೊಂಡು ಪಂಡಿತರಾಗ್ಬಿಟ್ಟಿದ್ದಾರೆ ಅಂತ ಐ ಥಿಂಕ್. ಬಟ್ ನಾನು ನನ್ನ ಟೀಚಿಂಗ್ ಸ್ಕಿಲ್ ನ ಡೆವಲಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ತರಗತಿಯಲ್ಲಿ ಅದೇ ಕಾರ್ಬನ್ ಲೈನ್ ಮತ್ತು ಸ್ಪೇಸ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.